ನಿಮಗೆ ಮನೆ ಖರೀದಿ ಯೋಗ ಇದೆಯೋ ಇಲ್ವೋ, ಮತ್ತು ಇತ್ತು ಅಂತಂದರೆ ಅದು ಹೇಗೆ ಮನೆ ಖರೀದಿ ಯೋಗ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಭಾಳಷ್ಟು ಜನಕ್ಕೆ ಒಂದು ಕನಸಿರುತ್ತೆ ಜೀವನದಲ್ಲಿ, ನಾನೊಂದು ಮನೆ ತೊಗೋಬೇಕು, ನಾನೊಂದು ಮನೆ ಕಟ್ಟಬೇಕು, ಸ್ವಂತ ಮನೇಲಿ ಇರಬೇಕು ಅನ್ನೋವಂಥ ಒಂದು ಖುಷಿ, ಸಂತೋಷ, ಆನಂದ, ಏನೋ ಒಂಥರ ಒಂದು ರೋಮಾಂಚನ. ಮನೇಲಿ ಸ್ವಂತ ಮನೆ ಇತ್ತಂದರೆ ಎಷ್ಟು ಖುಷಿ ಆಗುತ್ತೆ, ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ, ನಾವೇ ಓನರ್ ಆಗಿರ್ತೀವಿ. ಮನೆ ಕಟ್ಟು ನಾವೇನೋ ಬಾಡಿಗೆ ಕೊಡ್ತು ಅಂತಂದರೆ, ಮನೆ ಕಟ್ಟಿ ಬಾಡಿಗೆ ಕೊಡ್ತು ಅಂತಂದರೆ ನಾವು ದುಡಿಲಿಲ್ಲ ಅಂತಂದ್ರೂ ಆ ಬಾಡಿಗೆಲಿ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಈ ಥರ ಒಂದು ಅದ್ಭುತವಾದಂಥ ಒಂದು ಕನಸಿರುತ್ತೆ. ಆದರೆ ಆ ಮನೆ ಕಟ್ಟುವಂತಹ ಒಂದು ಯೋಗ ಇದೆಯಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮನೆ ಕಟ್ಟುವಂತಹ ಯೋಗ ಇದೆ ಅಂತಂದರೆ ಸಿಂಪಲ್ಲಾಗಿರುವಂತಹ ಕೆಲವೊಂದೊಂದು ರೋಮಾಂಚನಕಾರಿಯಾಗಿರುವಂಥ ಒಂದು ವಿಚಾರವನ್ನು ನೀವು ತಿಳ್ಕೊತಂದರೆ ನೀವು ಯಾವ ಒಂದು ಜ್ಯೋತಿಷ್ಯನೂ ನೀವು ಕೇಳೋವಂಥ ಅವಶ್ಯಕತೆ ಇಲ್ಲ. ನೀವೇ ಮನೆಯಲ್ಲೇ ಇವತ್ತೇ ಮಾಡಿ, ಗೊತ್ತಿದ್ದಕ್ಕೆ ಟೈಮ್ ಗೇಮ್ ಅಂತ ಏನಿಲ್ಲ, ನೀವು ಮನೆಯಲ್ಲೇ ನೀವು ಆ ಒಂದು ವಿಧಾನವನ್ನು ಆಚರಿಸ್ತು ಅಂತಂದರೆ ಮನೆ ಕಟ್ಟುವಂಥ ಯೋಗ ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ಇಲ್ಲ ಅಂತಂದರೆ ಅದೇ ತೋರಿಸ್ಬಿಡ್ತದೆ. ಆ ಒಂದು ಏನೋ ಒಂದು ವಿಶೇಷವಾದಂಥ ಒಂದು ತಂತ್ರಜ್ಞಾನ ಅಂತ ನಾನು ತಿಳಿಸ್ಕೊಡ್ತೇನೆ. ಅಂದರೆ ಯೋಗ ಇದು ನಿಮ್ಮ ಮನಸ್ಸು ಸ್ಟ್ರಾಂಗ್, ಇದು ನಿಮಗೆ ನಿಮ್ಮ ಮನಸ್ಸಿಗೆ ಏನು ಗೊತ್ತಾ, ಎಲ್ಲವೂ ಕೂಡ ಗೊತ್ತಿರ್ತದೆ. ಮನೆ ಕಟ್ಟುವಂಥ ಯೋಗ ಇದೆಯಾ, ಏನು ಎತ್ತ ಪ್ರತಿಯೊಂದು, ಬಟ್ ನಿಮಗೆ ಅದು ಜಾಗೃತಿ ಆಗಿಲ್ಲ. ನೀವು ಮನಸ್ಸು ಮಾಡಿದ್ರೆ ಜನ್ಮದಲ್ಲಿರುವಂಥ ವಿಚಾರಗಳನ್ನು ತಿಳ್ಕೊಬೋದು. ನೀವು ಧ್ಯಾನ ಮಾಡೋದ್ರ ಮೂಲಕ ಮುಂದೆ ಆಗೋದನ್ನು ನೀವು ಧ್ಯಾನ ಮಾಡೋದ್ರ ಮೂಲಕನೇ ನೀವು ಕಂಡುಹಿಡಿಬೋದು ಮುಂದೆ ಏನಾಗುತ್ತೆ. ಆದರೆ ನೀವೇನು ಮಾಡ್ತೀವಿ, ಮನಸ್ಸಿನಲ್ಲಿ ಗೊಂದಲ, ನಿರಾಸೆ, ಬೇಜಾರು, ದುಃಖ, ಭಯ ಇದೆಲ್ಲವೂ ಕೂಡ ನಿಮಗೆ ಆವರಿಸ್ಕೊಂಡು ನಿಮಗೆ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಇರುತ್ತೆ. ಹಾಗಾಗಿ ನಿಮಗೆ ಅದ್ಭುತವಂತ ಒಂದು ಒಳ್ಳೆಯ ವಿಚಾರ ಆಚೆ ಬರೋದಿಲ್ಲ. ಅದರಲ್ಲಿ ಮೇಲೆಲ್ಲ ಕಸ ತುಂಬಿಕೊಂಡಿರ್ತವೆ, ಗಿಡ ಒಳಗಡೆ ಬೀಜ ಇರ್ತದೆ, ಹೆಂಗೆ ಬೆಳೆಯುತ್ತೆ ಅಲ್ವಾ, ಅದೇ ರೀತಿ ನಿಮ್ಮ ಮನಸ್ಥಿತಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಿಮಗೆ ಈ ವಿಚಾರಗಳು ಗೊತ್ತಿರಲ್ಲ. ಆದರೆ ಈ ಒಂದು ವಸ್ತುಗಳನ್ನು ಉಪಯೋಗಿಸುವಂಥ ನಿಮ್ಮ ಮನಸ್ಸೇ ಅದನ್ನು ನಿಮಗೆ ರೆಡಿ ಮಾಡಿಕೊಡ್ತದೆ. ಇದು ಯಾವುದೇ ರೀತಿ ಪವಾಡ ಗಿವಾಡ ಮ್ಯಾಜಿಕ್ ಗಿಚಿಕ್ ಏನಿಲ್ಲ, ವೈಜ್ಞಾನಿಕವಾಗಿ ಮಾಡುವಂಥ ಒಂದು ನಿಮ್ಮ ಮನಸ್ಸು ಹೇಳುತ್ತೆ. ಅದು ನಿಮ್ಮ ಮನಸ್ಸಲ್ಲಿರೋದನ್ನ ನಿಮ್ಮ ಕೈಯಲ್ಲಿ ತೋರಿಸ್ತೀವಿ, ಆವಾಗ ಕನ್ಫರ್ಮೇಷನ್ ಸಿಗುತ್ತೆ ಅಷ್ಟೇ, ಗೊತ್ತಲ್ಲ. ಆ ಒಂದು ಅದ್ಭುತವಾದಂಥ ಒಂದು ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಮನೆ ಕಟ್ಟುವಂಥ ಯೋಗ ಇದೆ ಅಂತಂದರೆ ಭಾಳಷ್ಟು ಜನ ಮನೆ ಕಟ್ಟುವಂಥ ದುಡ್ಡಿರುತ್ತೆ, ಆದರೆ ಮನೆ ಕಟ್ಟಬೇಕು ಅಂತಂದರೆ ಏನಾದರೂ ಒಂದು ಅಡಚಣೆ ಬಂದುಬಿಡ್ತದೆ. ದುಡ್ಡು ಇರುತ್ತೆ, ಏನೋ ಖರ್ಚಾಗ್ಬಿಡ್ತದೆ. ದುಡ್ಡು ಇನ್ನು ಕೆಲವರಿಗೆ ಸಾಲ ಮಾಡೋಕ್ಕೆ ಲೋನೇ ಆಗೋದಿಲ್ಲ. ಇನ್ನು ಕೆಲವರು ಮನೆ ಇಟ್ಕೊಳ್ಳೋದ್ರ ಅವ್ರಿಗೆ ದುಡ್ಡೇ ಇರಲ್ಲಪ್ಪ, ಅದು ಹೆಂಗೋ ಒಂದು ಮನೆ ಕಟ್ಬಿಡ್ತಾರೆ ಅವರು. ಯಾಕೆ ಅಂತಂದರೆ ನಾನು ಹೇಳುವಂಥ ತಂತ್ರವನ್ನೆಲ್ಲ ಅವರೆಲ್ಲ ಚಾಚು ತಪ್ಪದೆ ಮಾಡಿರ್ತಾರೆ. ಇದಕ್ಕೆ 1000 ಉದಾಹರಣೆಯನ್ನು ಕೊಡ್ತೀನಿ ನಾನು. ನಮ್ಮ ಸ್ಟೂಡೆಂಟ್ಸ್ಗಳು, ನಮ್ಮ ವಿದ್ಯಾರ್ಥಿಗಳು ಸಾವಿರಾರು ಜನ ಮನೆ ಕಟ್ಕೊಂಡಿದ್ದಾರೆ. ಅವನ್ನೆಲ್ಲ ನಾನು ತಂದು ತೋರ್ಸೋಕ್ಕಾಗೋದಿಲ್ಲ ನೋಡಿ ಅಂತ. ಅವರೆಲ್ಲ ಹೇಳೋಕ್ಕಾಗತ್ತಾ, ನಾನು ದರಿದ್ರ ಇತ್ತು, ಇವಾಗ ಸರೋಯ್ತು ಗುರೂಜಿ ಹತ್ರ ಬಂದಮೇಲೆ ಅಂತ ಹೇಳೋಕ್ಕಾಗತ್ತ? ಆದಮೇಲೆ ಅವ್ರ ರಿಲೇಟಿವ್ಸ್ ಎಲ್ಲ ನೋಡ್ತಾರೆ, ಆಡ್ಕೋತಾರೆ. ಇವು ಸ್ವಂತ ಶ್ರಮದಿಂದೆಲ್ಲ ಯಾರೋ ಗುರುಗಳಿಂದ ಏನೋ ಒಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಉದ್ಧಾರ ಆಗಿರತ್ತಂತ ಆಡ್ಕೋತಾರೆ. ಅದಕ್ಕೋಸ್ಕರ ನಾವು ಮುಂದೆ ಎಲ್ಲ ತರಿಸೋವಂಥ ಅವಶ್ಯಕತೆ ಇರೋದಿಲ್ಲ. ನನ್ನ ಮಾತನ್ನು ಸಂಪೂರ್ಣವಾಗಿ ನಂಬಿ, ದೈವಶಕ್ತಿಯನ್ನು ನಂಬಿ, ಗೊತ್ತಲ್ಲ. ಇಲ್ಲೇನಿಲ್ಲ, ನಿಮ್ಮ 10 ನಯಾ ಪೈಸೆ ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಹೇಳುವಂತಹ ಒಂದು ಕೆಲವೊಂದು ವಿಚಾರವನ್ನು ಅಳವಡಿಸ್ಕೊಂಡು ತಂತ್ರವನ್ನು ಮಾಡ್ಕೊಂಡಿದ್ದೆ ಆಯಿತು ಅಂದರೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ನಿಮಗೆ ಮನೆ ಕಟ್ಟುವಂಥ ಯೋಗ ಬಂದೇ ಬಿಡುತ್ತೆ, ಗೊತ್ತಲ್ಲ. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನಾವು ಕೇರಳದ ಆಧ್ಯಾತ್ಮ ಪಯಣಕ್ಕೆ ಹೋಗ್ತಾ ಇದ್ದೀವಿ. ಈ ಕೇರಳಗೆ ಭಾಳಷ್ಟು ಜನ ಈ ಅನಂತ ಪದ್ಮನಾಭ ಸ್ವಾಮಿಯನ್ನು 3 ಬಾರಿ ದರ್ಶನವನ್ನು ಮಾಡ್ತು. ತ್ರಿರಂಗ ಅಂತ ಹೇಳಿ, ತ್ರಿರಂಗ 3 ಸಾರಿ ದರ್ಶನವನ್ನು ಮಾಡ್ತಂದರೆ ನಮಗೆ ಅದ್ಭುತವಾದಂಥ ಒಂದು ಪ್ರಯೋಜನಗಳು. ಮತ್ತು ವಿಷ್ಣುವಿನ ಸ್ಥಿತಿಕಾರಕತ್ವ, ಭೂಮಿ ಎಲ್ಲಿದೆ ಅಂತಂದರೆ ಆ ವಿಷ್ಣು ನಿಮಗೆ ತೋರಿಸ್ಕೊಡ್ತಾನೆ, ಇಂಥ ಕಡೆ ನಿಮ್ಮ ಭೂಮಿ ಇದೆಯಪ್ಪ, ನೀನು ಹೋಗು ಅಂತ. ನಿಮ್ಮ ಹೆಸರಲ್ಲಿ ಬರೆದಿರುವಂತಹ ಭೂಮಿಯನ್ನು ನೀವು ಹುಡುಕಿ ಅದರ ಮೇಲೆ ನಿಂತ್ಕೊಂಡು ಒಂದೇ ಒಂದು ಸಂಕಲ್ಪ, ನೀವು ದುಡ್ಡಿರಲಿ ಇಲ್ಲದಿರಲಿ, ಅನಂತ ಪದ್ಮನಾಭ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡಿರ್ತಾರೆ. ಆ ದರ್ಶನವನ್ನು ಕಂಡು ಮನಸ್ಸಲ್ಲಿ ನೆನಪು ಇಟ್ಕೊಂಡು ನೀವು ಆ ಒಂದು ಭೂಮಿಯ ಮೇಲೆ ನಿಂತ್ಕೊಂಡು, ಗೊತ್ತಲ್ಲ, ನಿಮ್ಮ ಮನಸ್ಸು ಹೇಳ್ತೆ ನಿನಗೆ ಈ ಒಂದು ಭೂಮಿ ಖರೀದಿ ಯೋಗ ಇದೆ ನಿನಗೆ ಅಂತ ನಿಮ್ಮ ಮನಸ್ಸು ಹೇಳುತ್ತೆ. ಆವಾಗ ದುಡ್ಡು ಹೆಂಗೋ ಬರುತ್ತೆ, ಯಾವುದೋ ಮುಖಾಂತರ ಬರುತ್ತೆ. ಖಂಡಿತವಾಗ್ಲೂ ನಿಮಗೆ ಅದು ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ಅನಂತ ಪದ್ಮನಾಭ ಸ್ವಾಮಿಯ ದರ್ಶನವನ್ನು ಮಾಡಿ. ನಾವು ಈ ಒಂದು ಆಧ್ಯಾತ್ಮ ಪಯಣದಲ್ಲಿ ಕರ್ಕೊಂಡು ಹೋಗ್ತೀವಲ್ಲ,
ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ದರ್ಶನವನ್ನು ಮಾಡ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನೇ ಕೇಳ್ಕೊಂಡ್ರೆ ಕೆಲಸ ಆಗುತ್ತೆ. ಅದು ಆ ವಿಷ್ಣುವಿನ ಮುಂದೆ ಸಾವಿರಾರು ವರ್ಷದ ಹಿಂದೆ ನೆಲೆಗೊಂಡಂತಹ ವಿಷ್ಣು ಸ್ವಾಮಿ, ಕಲಿಯುಗದ ದೇವರು ನಿಮಗೆ ಕಾಣಿಸ್ತಾನೆ, ನಿಮ್ಮ ಆಸೆಗಳೆಲ್ಲ ಪೂರೈಸ್ತಾನೆ ಅಂತಂದರೆ ದೊಡ್ಡ ವಿಚಾರ ಅಲ್ವಾ? ಅದಕ್ಕೋಸ್ಕರ ನೀವು ಗುರುಗಳ ಮುಖಾಂತರ ನೀವು ಬನ್ನಿ. ನೀವೆಲ್ಲ ನೋಡಿರ್ಬೋದು, ಆದರೂ ಕೂಡ ನಮ್ಮ ಒಂದು ಅಲ್ಲಿ ವಿಶೇಷವಾದ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಅದಲ್ಲ ಇದೆ ಅಂತ ನಮ್ಮ ಆಧ್ಯಾತ್ಮ ಪಯಣದಲ್ಲಿ ಏನು ಅಂತಂದರೆ, ನಿಮ್ಮ ಮೂಲಕ ನಾನು ಕೂಡ ಆ ದೇವರನ್ನ ಪದೇ ಪದೇ ನೋಡ್ತಾ ಇರ್ತೀನಿ. ಅದು ನನಗೊಂದು ಖುಷಿ, ಆತ್ಮಸಂತೋಷ, ಆತ್ಮತೃಪ್ತಿ, ಗೊತ್ತಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ, ಮುಂದಿನ ತಿಂಗಳು ನಾವು ಕಾಮಕ್ಕೆ, ಈ ಮುಂದಿನ ತಿಂಗಳು ಅನಂತ ಪದ್ಮನಾಭ ಸ್ವಾಮಿ ಕೇರಳ ಒಂದು ಪ್ರವಾಸ, 3 night 4 days. ಮತ್ತು ಅದರ ನೆಕ್ಸ್ಟ್ ತಿಂಗಳು ಏನು ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಅದರ ನೆಕ್ಸ್ಟು ಮತ್ತು ಪುರಿ ಜಗನ್ನಾಥಕ್ಕೆ ಹೋಗ್ತೀವಿ, ಮತ್ತು ಕಾಶಿ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಈ ಥರ ಒಂದು ಅದ್ಭುತವಂತ ರೋಮಾಂಚನಕಾರಿಯಾದಂಥ ಒಂದು ವಿಚಾರ, ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ಅನಂತ ಪದ್ಮನಾಭ ಸ್ವಾಮಿಯನ್ನು ನೆನೆಸ್ಕೊಳ್ಳಿ. ಜೊತೆಗೆ ನಾನು ಹೇಳಿದ್ನಲ್ಲ ಒಂದು ತಂತ್ರ, ಏನಿಲ್ಲ, ಈ ಬೇವಿನ ಎಲೆ ಇದೆಯಲ್ಲ, ಆ ಬೇವಿನ ಎಲೆ ರಸವನ್ನು ಒಂದು 5-6 ಬೇವಿನ ಎಲೆಯ ರಸನ ಹರಿದು ಅಥವಾ ಮಿಕ್ಸಿಲಿ ಹಾಕಿದ್ದು ಏನು ಮಾಡ್ತೀವಿ, ರಸವನ್ನು ಹಿಂಡ್ಕೊಳ್ಳಿ, ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ, ಗೊತ್ತಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ಇದು ಬರುತ್ತೆ ನೋಡಿ, ವಿಶೇಷವಾದಂಥ ಒಂದು ಬೇವಿನ ಎಲೆ ಮತ್ತು ತುಳಸಿ ಎಲೆ, ಜೊತೆಗೆ ಇನ್ನೊಂದು ತುಂಬ ದೈವಶಕ್ತಿ ಇರೋಂಥ ಬಿಲ್ಪತ್ರೆ, ಈ 3 ಕೂಡ ಚೆನ್ನಾಗಿ ಅರೆದು ರಸವನ್ನು ನೀವು ಕೈಯಲ್ಲಿ ಇಟ್ಕೊಳ್ಳಿ. ಇಲ್ಲ, ಕೈಯಲ್ಲಿ ನೋಡಿ ಹಿಂಗೆ ಬಟ್ಲಾಕಾರದಲ್ಲಿ ಇರಬೇಕು. ಸ್ವಲ್ಪ ಒಂಚೂರು ಇದು ಕಾಲು ಭಾಗ ಸಾಕು. ಅದರ ಮೇಲೆ ನೀವು ಮಣ್ಣಿನ ಮೇಲೆ ನಿಂತ್ಕೋಬೇಕು, ಚಪ್ಪಲಿ ನಿಂತ್ಕೋಬಾರ್ದು, ಮನೆಯಿಂದ ಹೊರಗಡೆ ಮಣ್ಣಿನ ಮೇಲೆ ನಿಂತ್ಕೋಬೇಕು. ನಿಂತ್ಕೊಂಡು ಅದು ನೀರು ಥರ ಇರುತ್ತೆ, ಚಿಟಿಕೆ ಉಪ್ಪನ್ನು ಹಾಕಿ ಇಮಿಡಿಯೇಟಾಗಿ ಅದು 1 ನಿಮಿಷ 2 ನಿಮಿಷ ಗಟ್ಟಿ ಆಗಿಬಿಡ್ತದೆ. ಆ ಗಟ್ಟಿ ಆಯಿತು ಅಂತ ನಿಮ್ಮ ಮನೆ ಕಟ್ಟೋ ಯೋಗ ಇದೆ ಅಂತ. ಅದು ಗಟ್ಟಿಯಾಗಿಲ್ಲ, ನೀರಿದೆ ಅಂತಂದರೆ ನಿಮ್ಮ ಮನಸ್ಸೇ ಮಾಡೋದು, ಇದೇನು ಪವಾಡ ಅಲ್ಲ, ಗಿಮಿಕಲ್, ಸರಳವಾದಂಥ ಒಂದು ವಿಚಾರ. ಅದು ನೀರು ಥರ ಹಂಗೆ ಇರ್ತಂದರೆ ನಿಮ್ಮ ಮನೆ ಕಟ್ಟೋಂಥ ಯೋಗ ಇಲ್ಲ ಅಂತ. ಬಟ್ ಒಂದು ವಿಚಾರ ನಿಮ್ಗೆ ತಿಳಿಸ್ಕೊಡ್ತೀನಿ, ಮನೆ ಕಟ್ಟೋಂಥ ಯೋಗ ಇಲ್ಲ ಅಂತ ತಲೆ ಕೆಡಿಸ್ಕೊಬಿಡಿ. ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ಗಂಡ ಯಾರಿರ್ತಾರೆ ಅವ್ರಿಗೆ ಇದನ್ನು ಕೈಯಲ್ಲಿ ಹಾಕ್ಬಿಟ್ಟು ತೋರಿಸಿ. ಅವ್ರು ಕಟ್ತು ಅಂದರೆ ನಿಮ್ಗೆ ಇದ್ದಂಗೆ ಇವಾಗ ನಿಮ್ಮ ಯಜಮಾನರು ಅವ್ರ ಕೈಲಿ ಮಾಡಿಸಿದ್ರೆ ನಿಮ್ಮ ಹೆಂಡತಿ ಅವ್ರ ಕೈಲಿ ಮಾಡಿಸಿ, ಅವ್ರ ಹೆಸರು ನಿಮ್ಮ ಮನೆ ತೊಗೊಳ್ಳಿ, ಆಗುತ್ತೆ. ಆ ರೀತಿ ಒಂದು ವಿಧಾನವನ್ನು ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಇದನ್ನು ಮನೆ ಕಟ್ಟುವಂಥ ಯೋಗ ತಿಳ್ಕೊತೀರಾ. ಮತ್ತು ನಾನು ಹೇಳಿದ್ನಲ್ಲ, ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಂಡು ಆ ಒಂದು ಜಾಗದಲ್ಲಿ ನಿಂತ್ಕೊಂಡು ದರ್ಶನ ಮಾಡಿರಬೇಕು. ಆದರೆ ನಿಂತ್ಕೊಂಡು ನೀವು ಯಾವುದೇ ಒಂದು ಭೂಮಿಯನ್ನು ನೋಡಿ ನನಗಿದು ಆಗಲಿ ಅಂತಂದರೆ ಸಾಕು. ಅದು ನಮ್ಮ ಜೊತೆ ನೀವು ಆಧ್ಯಾತ್ಮ ಗುರುವಿನ ಒಂದು ಮುಖಾಂತರ ನೀವು ಬಂದು ಅಲ್ಲಿನ ವಿಶೇಷವಂತ ತಂತ್ರಗಳನ್ನು ಹೇಳ್ಕೊಡ್ತೀನಿ. ದೇವಸ್ಥಾನದಲ್ಲಿ ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೋಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಹೇಳ್ಕೊಡ್ತೀನಿ. ಹೋಗಿ ಆ ಒಂದು ಭೂಮಿ ಮೇಲೆ ನಿಂತ್ಕೊಂಡು ಅದು ಭೂಮಿ ನಂದಾಗಲಿ ಅಂತಂದರೆ ಹಾಗೆ ಆಗುತ್ತೆ, ಗೊತ್ತಾಯ್ತಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು ತಿಳ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಈ ಕಾಮಾಖ್ಯ ಅಂತೂ ವೆರಿ ಪವರ್ಫುಲ್ಲು. ಮಕ್ಕಳಾಗಿಲ್ಲ ಅಂತಂದರೆ, ಮತ್ತು ಈ ಧನವಶೀಕರಣ ಆಗಬೇಕು ಅಂತಂದರೆ, ಈ ಹೆಣ್ಮಕ್ಳು ಈ ಪೀರಿಯಡ್ಸ್ ಪ್ರಾಬ್ಲಮ್ಮು ಮತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥದ್ದು ಯೂಟ್ರಸ್ ಎಲ್ಲ ರಿಮೂವ್ ಮಾಡ್ತಾರೆ ಪಾಪ, ಅದೆಲ್ಲ ಯಾವುದೂ ಆಗೋದಿಲ್ಲ ಈ ಒಂದು ಕಾಮಾಖ್ಯ ದೇವಿಯನ್ನು ದರ್ಶನವನ್ನು ಮಾಡೋದ್ರಿಂದ. ಹಾಗಾಗಿ ಆ ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಮನೆ ಕಟ್ಟುವಂಥ ಯೋಗ ಬರಬೇಕು ಅಂತ ಅಂದ್ಕೊಂಡಿದ್ರು ಅವರು ನೀವು ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ